ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಜನ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲನೇದಾಗಿ ಒಂದು ಐತಿಹಾಸಿಕವಂತ ಕ್ಷಣ. ಈಗ ಸಾಕಷ್ಟು ಚರಿತ್ರೆಗಳನ್ನು ನೋಡಿದ್ದೆ ದೇಶ, ಆದರೆ ಇದು ಬರೀ ಐತಿಹಾಸಿಕ ಅಲ್ಲ, ಒಂದು ನಾಗರಿಕತೆ ನೆನಪಿಟ್ಕೊಳ್ಳುವಂಥ ಒಂದು ಐತಿಹಾಸಿಕ ದಿನ ಇವತ್ತು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ನೀವು ಒಳಗಡೆ ಇದ್ರಿ, ಆ ಒಂದು ಒಳಗಡೆ ಯಾವ ರೀತಿ ವಾತಾವರಣ ಐತೆ ಅದ್ರ ಬಗ್ಗೆ ಹೇಳ್ಬೋದಾ? ಇವತ್ತಿನ ಒಂದು ಕಾರ್ಯಕ್ರಮ ಬಹುಶಃ ದೇಶದಾದ್ಯಂತ ಹಲವಾರು ರಂಗದಲ್ಲಿ ದೇಶದ ಒಂದು ಅಭಿವೃದ್ಧಿಗೆ, ದೇಶದ ಒಂದು ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥವರ ಸಮ್ಮುಖದಲ್ಲಿ ನಡೆದಂಥ ಕಾರ್ಯಕ್ರಮ. ಹಲವಾರು ವರ್ಷಗಳ ಈ ಒಂದು ಸಮಸ್ಯೆಗೆ ಇವತ್ತು ಈ ಒಂದು ಪರಿಹಾರ ದೊರಕಿರ್ತಕ್ಕಂಥದ್ದೇನಿದೆ. ದೇಶದ ಪ್ರತಿಯೊಂದು ಭಾಗದಲ್ಲೂ ನಾವು ಚಿಕ್ಕ ಮಕ್ಕಳಿದ್ದಾಗಲೂ ಸಹ ರಾಮನ ಸಂಕೀರ್ತನೆ ಮಾಡ್ತಾ ಇದ್ದಂಥ ದಿನಗಳು ಇವತ್ತು ನನಗೆ ನೆನಪಿನಲ್ಲಿದೆ. ನಾವು ಪ್ರತಿನಿತ್ಯ ರಾಮನ ಭಜನೆ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಸಣ್ಣ ಹಳ್ಳಿಗಳಲ್ಲೂ ರಾಮ ಭಜನಾ ಮಂದಿರಗಳನ್ನು ಕಟ್ಟಿರ್ತಕ್ಕಂಥ ನಾವು ಕಾಣ್ತೇವೆ. ಇಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟಾಗಿದ್ದಂಥ ಈ ಸ್ಥಳದ ಸಮಸ್ಯೆಗಳಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಒಂದು ತೀರ್ಮಾನಗಳಾದ ನಂತರ ಇವತ್ತು ರಾಮ ಜನ್ಮಭೂಮಿ ಟ್ರಸ್ಟ್ನ ಆಶ್ರಯದಲ್ಲಿ ದೇಶದ ಮತ್ತು ವಿದೇಶಗಳಿಂದ ಹಲವಾರು ಗಣ್ಯರ ಒಂದು ಸಹಕಾರದೊಂದಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ಇವತ್ತು ಈ ಒಂದು ಅಯೋಧ್ಯ ಪಟ್ಟಣದ ಈ ಒಂದು ರಾಮಲಲ್ಲಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದೇನಿದೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಸುಗಮವಾಗಿ ನಡೆದಿರ್ತಕ್ಕಂಥದ್ದೇನಿದೆ. ಬಹುಶಃ ನಾಡಿನ ದೇಶದ ಪ್ರತಿಯೊಂದು ಮನೆಗಳಲ್ಲಿ ಇವತ್ತು ರಾಮನ ಒಂದು ಸ್ಮರಣೆಯನ್ನು ಮಾಡ್ತಾ ಒಂದು ನಿಜವಾದಂಥ ರಾಮರಾಜ್ಯದ ದಿನಗಳು ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದು ಆಶಾಭಾವನೆಯನ್ನು ಮೂಡಿಸಿರ್ತಕ್ಕಂಥದ್ದೇನಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಮುಖಾಂತರ ರಾಮನ ಆಶೀರ್ವಾದ, ನಿಜವಾದ ರಾಮರಾಜ್ಯ ಈ ದೇಶದಲ್ಲಿ ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ.